ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಬ್ರಹ್ಮರಥೋತ್ಸವ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ಪುರಸಭಾ ಕಚೇರಿ ಮೈದಾನದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಮೈತ್ರಿ ಪ್ರಚಾರ ಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಯತಿವೀರ್ ಒಡೆಯರ್ ಪರ ಬಿರುಸಿನ ಮತ ಪ್ರಚಾರ ಮಾಡಿದರು. ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಭಾರತೀಪುರ ಪುಟ್ಟಣ್ಣ, ಬಿಜೆಪಿ ಕ್ಯಾರ್ಪೇಟೆ ತಾಲೂಕು ಘಟಕದ ಉಪಾಧ್ಯಕ್ಷರು. ಕ್ಯಾರ್ಪೇಟೆ ಬಿಜೆಪಿ ತಾಲೂಕು ಘಟಕದ ಹಿರಿಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ಭಾರತೀಪುರ ಡಾಕ್ಟರ್ ಪುಟ್ಟಣ್ಣರವರಿಗೆ ಶುಭಾಶಯಗಳು. ಶುಭ ಕೋರುವವರು ದಯಾನಂದ, ಮಾಜಿ ಸಚಿವ ನಾರಾಯಣಗೌಡರ ಆಪ್ತ ಸಹಾಯಕರು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಶ್ರೀರಾಮಲಿಂಗೇಶ್ವರ ದೇವಾಲಯದಲ್ಲಿ ಶ್ರೀರಾಮನವಮಿಯ ಅಂಗವಾಗಿ ಬ್ರಹ್ಮರಥೋತ್ಸವ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀರಾಮಲಿಂಗೇಶ್ವರ ದೇವಾಲಯದಲ್ಲಿ ಶ್ರೀರಾಮನವಮಿಯ ಅಂಗವಾಗಿ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಬೆಳಗಿನಿಂದ ಶಿವಲಿಂಗಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಕಲ್ಲು ಸಕ್ಕರೆ, ಎಳನೀರು, ಪಂಚಾಮೃತಗಳಿಂದ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ನಂತರ ರಾಮನ ಮೂರ್ತಿಗೆ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಬ್ರಹ್ಮರಥೋತ್ಸವಕ್ಕೆ ಕಣಿವೆ ಭಾಗದ ಸುತ್ತಮುತ್ತಲಿನ ಹೆಬ್ಬಾಲೆ, ಕೂಡಿಗೆ, ಶಿರಂಗಾಲ, ತೊರೆನೂರು, ಕೂಡ್ಮಂಗ್ಳೂರು ಭಾಗಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಅರ್ಚಕರ ಸಮ್ಮುಖದಲ್ಲಿ ದೇವಾಲಯದ ಆವರಣದಲ್ಲಿ ಹೋಮ, ಪೂಜಾ ಕಾರ್ಯಕ್ರಮಗಳು. ಅರ್ಚಕರು ಅರ್ಥಪೂರ್ಣವಾಗಿ ದೇವರಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನಂತರ ಬ್ರಹ್ಮ ರಥೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ರಾಮನ ವಿಗ್ರಹವನ್ನ ರಥದಲ್ಲಿ ಕೂರಿಸಿ ರಾಜಬೀದಿಯಲ್ಲಿ ರಥವನ್ನ ಭಕ್ತಾದಿಗಳ ಸಮ್ಮುಖದಲ್ಲಿ ಎಳೆಯಲಾಯಿತು. ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಇದೇ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷರಾದ ಕೆಎನ್ ಸುರೇಶ್, ಗೌರವಾಧ್ಯಕ್ಷರಾದ ಗಣೇಶ್, ಕಾರ್ಯದರ್ಶಿ ಶೇಷಾಚಲ, ಉಪಾಧ್ಯಕ್ಷರಾದ ಮಂಜುನಾಥ ಸ್ವಾಮಿ, ಸಹ ಕಾರ್ಯದರ್ಶಿ ಮಹೇಶ್ ಕುಮಾರ್, ಕಾರ್ಯಾಧ್ಯಕ್ಷರು ಮಾಧವ ಸೇರಿದಂತೆ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ದಿನಾಂಕ 15/4/2024 ರಾಮಲಿಂಗೇಶ್ವರ ದೇವಾಲಯ ರಾಮನವಮಿಯ ಅಂಗವಾಗಿ ವಿಶೇಷವಾದ ಪೂಜೆ 15ನೇ ತಾರೀಕು ಇರುತ್ತದೆ. ಅವತ್ತು ಹೆಬ್ಬಾಲೆ ಗ್ರಾಮಸ್ಥರು ಬಂದು ಗಂಗೆಯನ್ನು ತಗೊಂಡೋಗಿ ಪೂಜೆ ಮಾಡ್ತಾರೆ. 16ನೇ ತಾರೀಕು ಶಿರಂಗಾಲ ಗ್ರಾಮಸ್ಥರಿಂದ ವಿಶೇಷವಾದ ಕೂಡಿಗೆ ಮತ್ತು ಶಿರಂಗಾಲದಲ್ಲಿ ಧ್ವಜಾರೋಹಣ ಮತ್ತು ಸೀತಾ ಕಲ್ಯಾಣ ಇರ್ತದೆ. ಅದಾದ ನಂತರ ಮಾಮೂಲಿ ಪ್ರತಿ ವರ್ಷದಂತೆ ರಾಮನವಮಿ ದಿವಸ 17/4/2024 ವಿಶೇಷವಾದ ಬ್ರಹ್ಮರಥೋತ್ಸವ. ಈ ವಿಶೇಷ 4 ದಿವಸ ಒಟ್ಟಿಗೆ 15/4/2000ದಿಂದ 21/4/2024 ವಿಶೇಷವಾದ ಪೂಜೆಗಳು ಮತ್ತು ವಿವಿಧ ಕಾರ್ಯಕ್ರಮಗಳು ಇರ್ತದೆ. ಈ ಕಾರ್ಯಕ್ರಮಕ್ಕೆ ಅಧಿಕ ಸಂಖ್ಯೆಯಲ್ಲಿ ನಮಗೆ ಭಕ್ತಾದಿಗಳು ತನು ಮನದ ಸಹಾಯ ಮಾಡ್ತಾರೆ. ವಿಶೇಷವಾಗಿ ನಮಗೆ ಕುಶಾಲನಗರ ಭಾಗ ಹೆಬ್ಬಾಲೆ ಗ್ರಾಮದಿಂದ ಶಿರಂಗಾಲ ಗ್ರಾಮದಿಂದ ವಿಶೇಷವಾಗಿ ಅನುದಾನ ಬರ್ತದೆ. ಇದೆಲ್ಲ ಆದ ನಂತರ ಈ ವಿಶೇಷ ಏನಂದರೆ ರಾಮಲಿಂಗೇಶ್ವರನಿಗೆ ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನವಿದೆ. ಒಂದು ರಾಮಲಿಂಗೇಶ್ವರ, ಒಂದು ಲಕ್ಷ್ಮಣೇಶ್ವರ, 2ನೇ ಹರಿಹರೇಶ್ವರ, 4ನೇದು ಗುಹೇಶ್ವರ, 5ನೇದು ಬಸವೇಶ್ವರ. ಈ 5 ದೇವಾಲಯಗಳಿಗೆ ನಿತ್ಯ ಪೂಜೆಯಾಗಿ ವಿಶೇಷ ಅಲಂಕಾರ ಆಗ್ತಿದೆ. ಜೊತೆಗೆ ಇದು
ಪೂರ್ವದಲ್ಲಿ ಹೊಳೆಯರಿಂದ ಉತ್ತರವಾಗಿ ಹೊಳೆ ಹರಿಯೋದ್ರಿಂದ ಮತ್ತು ಉತ್ತರಕ್ಕೆ ಸ್ಮಶಾನದಿಂದ ಇದು ದಕ್ಷಿಣ ಕಾಶಿ ಎಂದು ವಿಶೇಷವಾದ ಪ್ರಸಿದ್ಧವಾದ ಕಣಿವೆ ಗ್ರಾಮ. ಕಣಿವೆ ಅಂತ ಯಾಕೆ ಬರ್ತದೆ ಅಂದರೆ ಕಣಿವೆ ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದಲ್ಲಿ ಗಿರಿನಾರ ಒಡೆದು ರೋಡನ್ನು ಮಾಡಲಿಕ್ಕೆ ರಾಮ ಇರುವ ಜಾಗಕ್ಕೆ ರಾಮಸ್ವಾಮಿ ಕಣಿವೆ ಎಂದು ಹೆಸರುವಾಸಿಯಾಗಿದೆ. ಮತ್ತು ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ನಮಗೆ ಸಹಾಯ ಮಾಡಿದ್ರಿಂದ ಈ ದೇವಾಲಯಕ್ಕೆ ಅವರೆಲ್ಲರಿಗೂ ನನ್ನ ರಾಮಲಿಂಗೇಶ್ವರ ದೇವಾಲಯ ಸಮಿತಿಯ ಪರವಾಗಿ, ನನ್ನ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರಿಗೂ ಒಂದು ಕೃತಜ್ಞತೆ ತಲುಪಿಸ್ತೇನೆ. ಜೈ ಶ್ರೀರಾಮ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಶ್ರೀರಾಮನವಮಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಹೃದಯ ಭಾಗದಲ್ಲಿರುವ 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಬೆಳಗಿನಿಂದ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಬೆಳಗಿನಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಅರ್ಚಕರ ಸಮ್ಮುಖದಲ್ಲಿ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಮಂಗಳಾರತಿ ವಿತರಿಸಿದರು. ಅಲ್ಲದೆ ದೇವಾಲಯವನ್ನ ಹಸಿರು ತೋರಣಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಇದೇ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷರಾದ ವಸಂತ್ ಕುಮಾರ್, ಪ್ರಧಾನ ಅರ್ಚಕರಾದ ಆರ್.ಕೆ. ನಾಗೇಂದ್ರ ಬಾಬು ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಪರ ಬಿರುಸಿನ ಮತ ಪ್ರಚಾರ ಮಾಡಿದರು. ಕುಶಾಲನಗರ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಯದುವೀರ್ ಒಡೆಯರ್ ಪರ ಬಿರುಸಿನ ಪ್ರಚಾರ ಕೈಗೊಂಡಿದ್ದು, ಇದರ ಬೆನ್ನಲ್ಲೇ ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಣಾಳಿಕೆಗೆ ಪೂಜೆಯನ್ನು ಸಲ್ಲಿಸಿ ನಂತರ ಅದನ್ನು ಬಿಡುಗಡೆಗೊಳಿಸಿ ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರಣಾಳಿಕೆಯನ್ನು ಹಂಚುವ ಮೂಲಕ ಪಟ್ಟಣದಲ್ಲಿ ಮತಪ್ರಚಾರ ಮಾಡಿದರು. ಇದೇ ಸಂದರ್ಭ ಬಿಜೆಪಿ ನಗರ ಅಧ್ಯಕ್ಷರಾದ ಎಂಎಂ ಚರಣ್, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಮಧುಸೂದನ್, ಸುನಿಲ್, ಬಿಜೆಪಿ ಪಕ್ಷದ ಪ್ರಮುಖರಾದ ಕೋಮಾರಪ್ಪ, ನಾರಾಯಣ್, ಪುರಸಭೆ ಸದಸ್ಯರಾದ ಜಯವರ್ಧನ್, ಸುರೇಶ್, ತಿಮ್ಮಪ್ಪ, ಮುಖಂಡರುಗಳಾದ ಜಿಎಲ್ ನಾಗರಾಜು, ವಸಂತ್ ಕುಮಾರ್, ಬಿಬಿ ಭಾರತೀಶ್, ಚಿನ್ನಪ್ಪ, ಶಿವರಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಚುನಾವಣೆಯ ಕಾವೇರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ನಾವು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಪ್ರಚಾರದಲ್ಲಿ ಮುಂಚೂಣಿಯಲ್ಲಿ ಈಗಾಗಲೇ ಇದ್ದೇವೆ. ಇವತ್ತು ಕುಶಾಲನಗರದಲ್ಲಿ ಮತ ಪ್ರಚಾರಕ್ಕೋಸ್ಕರ ದೇವರ ಆಶೀರ್ವಾದನ ಪಡ್ಕೊಂಡು ಇವತ್ತು ಮನೆ ಮನೆಗೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು, ಜನರಿಗೆ ಬೇಕಾದ ಸವಲತ್ತನ್ನು ಕೊಟ್ಟಂಥ ವಿಚಾರಗಳಿರ್ಬೋದು, ಇದನ್ನು ಇಟ್ಟುಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆಗಳನ್ನು ಜನರಿಗೆ ಮುಟ್ಟಿಸೋದ್ರ ಮುಖಾಂತರ ಈ ಮತಯಾಚನೆ ನಮ್ಮದು ನಡೆಯಲಿಕ್ಕಿದೆ. ಇಡೀ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಇಡೀ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಬರಬೇಕು ಅಂತ ಹೇಳುವ ಸಂಕಲ್ಪ ಇವತ್ತು ಜನರಲ್ಲಿ ಮಾಡಿದ್ದಾರೆ. ಹಾಗೆಯೇ ಮತದಾರರು ತೀರ್ಮಾನ ಮಾಡಿದ್ದಾರೆ. ನಮಗೆ ವಾತಾವರಣ ತುಂಬ ನಮ್ಮ ಪರವಾಗಿ ಇದೆ ಅಂತ ಈ ಸಂದರ್ಭ ಹೇಳಿಕೆಯನ್ನು ಇಚ್ಛೆ ಪಡ್ತೇನೆ. ಇವತ್ತು ಭಾರತೀಯ ಜನತಾ ಪಕ್ಷ ಕುಶಾಲನಗರ ಘಟಕ ಮತ ಪ್ರಚಾರವನ್ನು ಆರಂಭ ಮಾಡಿದ್ದೀವಿ. ರಾಮನ ಹೆಸರಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಆರಂಭ ಮಾಡ್ತಾ ಇದ್ದೀವಿ. 10 ವರ್ಷ ಆಡಳಿತ ಮಾಡಿರುವಂಥ ಮೋದಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಭ್ರಷ್ಟಾಚಾರ ರಹಿತ 10 ವರ್ಷ ಆಡಳಿತ ಮಾಡಿದ್ದಾರೆ. ಸೊ ಫಿರ್ ಏಕ್ ಬಾರ್ ಮೋದಿ ಅಂತ ಹೇಳುವಂಥ ಸ್ಲೋಗನ್ನೊಂದಿಗೆ ಇವತ್ತು ನಾವು ಮತ ಪ್ರಚಾರ ಮಾಡ್ತಾ ಇದ್ದೀವಿ. ಕುಶಾಲನಗರದ ಎಲ್ಲ ಜನತೆಗಳು ನಮಗೆ ಸಹಕಾರ ಕೊಡಬೇಕು. ಕಳೆದ ಬಾರಿಗಿಂತ ಹೆಚ್ಚಿನ ಮತದಲ್ಲಿ ನಮ್ಮ ಕ್ಯಾಂಡಿಡೇಟ್ ಆದ ಯದುವೀರ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಮಾತನ್ನು ಹೇಳುತ್ತಾ JDS ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅವರು ನಾವು ಜಂಟಿಯಾಗಿ ಕೆಲಸ ಮಾಡ್ತಿದ್ದೀವಿ. ಎಲ್ಲರ ಸಹಕಾರ ಇರಲಿ ಅಂತ ಹೇಳೋದು ಮಾತನ್ನು ಈ ಸಂದರ್ಭ ಹೇಳಕ್ಕೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಕರಡಿಗೋಡು ಶ್ರೀ ಬಸವೇಶ್ವರ ದೇವರ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇತಿಹಾಸ ಪ್ರಸಿದ್ಧ ಅಪಾರ ಭಕ್ತರ ನಂಬಿಕೆಗೆ ಹೆಸರುವಾಸಿಯಾಗಿರುವ ಕರಡಿಗೋಡು ಶ್ರೀ ಬಸವೇಶ್ವರ ದೇವರ ವಾರ್ಷಿಕೋತ್ಸವವನ್ನು ಬಿಳಿಗೇರಿಯ ಶ್ರೀ ಉದಯ್ ಕುಮಾರ್ ತಂತ್ರಿಯವರ ನೇತೃತ್ವದಲ್ಲಿ ನಡೆಯುವುದೆಂದು ಕರಡಿಗೋಡು ಶ್ರೀ ಬಸವೇಶ್ವರ ದೇವಸ್ಥಾನ ಸಮಿತಿ ಕುಕ್ಕನೂರು ಕುಟುಂಬ ಪ್ರಮುಖರು ತಿಳಿಸಿದ್ದಾರೆ.
ಏಪ್ರಿಲ್ 20ರಂದು 6 ಗಂಟೆಗೆ ದೀಪಾರಾಧನೆಯೊಂದಿಗೆ ವಾರ್ಷಿಕ ಮಹೋತ್ಸವ ಪ್ರಾರಂಭವಾಗಲಿದ್ದು ದಿನಾಂಕ 21ರಂದು ಸಂಜೆ ಗೋಪೂಜೆ, ನಿತ್ಯ ಪೂಜೆ, ತಕ್ಕರ ಮನೆಯಿಂದ ದೇವರ ಭಂಡಾರವನ್ನ ದೇವಾಲಯಕ್ಕೆ ತರುವುದು. ದಿನಾಂಕ 22ರಂದು ಬಿಳಿಗೇರಿ ಶ್ರೀ ಉದಯ್ ಕುಮಾರ್ ತಂತ್ರಿ ನೇತೃತ್ವದಲ್ಲಿ ಗಣಪತಿ ಹೋಮ, 10 ಗಂಟೆಗೆ ಕಲಶ ಪೂಜೆ, 11 ಗಂಟೆಗೆ ಗಂಗಾ ಸ್ನಾನ, ಶ್ರೀ ಕಾವೇರಿ ನದಿಯಿಂದ ಶ್ರೀ ಬಸವೇಶ್ವರ ದೇವರ ಪಲ್ಲಕ್ಕಿ ಮೆರವಣಿಗೆ, ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ತೀರ್ಥ ಪ್ರಸಾದ ನಂತರ ಅನ್ನ ಸಂತರ್ಪಣೆ, 3:30ಕ್ಕೆ ದೇವರ ಮನೆ ಮೆರವಣಿಗೆ, ಸಂಜೆ 7 ಗಂಟೆಗೆ ಕೊಂಡ ಪೂಜೆ ನಡೆಯಲಿದೆ. ದಿನಾಂಕ 23ರಂದು ಬೆಳಗ್ಗೆ 8 ಗಂಟೆಗೆ ರುದ್ರ ಪಾರಾಯಣ, 10 ಗಂಟೆಗೆ ದೇವತಾ ಪ್ರಾರ್ಥನೆ, ಗಂಗಾ ಪೂಜೆ, ಗಂಗಾ ಸ್ನಾನ, ನಂತರ ಶ್ರೀ ಬಸವೇಶ್ವರ ದೇವರ ಪಲ್ಲಕ್ಕಿ ಮೆರವಣಿಗೆ, ಕೊಂಡ ಸೇವೆ, ಮಹಾಪೂಜೆ, ಹರಕೆ ಒಪ್ಪಿಸುವುದು, ತೀರ್ಥಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ನಂತರ ಮಂತ್ರಾಕ್ಷತೆ ನಡೆಯಲಿದ್ದು ಶ್ರೀ ಕ್ಷೇತ್ರಕ್ಕೆ ಹರಕೆ ರೂಪದಲ್ಲಿ ಈಡುಗಾಯಿ ಸಲ್ಲಿಸಿಸುವವರು ಅವುಗಳ ಮೌಲ್ಯವನ್ನ ನಗದು ರೂಪದಲ್ಲಿ ಭಂಡಾರಕ್ಕೆ ನೀಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಇದೇ ಸಂದರ್ಭ ದೇವಸ್ಥಾನ ಆಡಳಿತ ಮಂಡಳಿಯ ಪಟ್ಟೆದಾರ ಕೆಬಿ ದೇವಪ್ರಕಾಶ್, ಅಧ್ಯಕ್ಷ ಕೆಜಿ ಮೋಹನ್, ಕಾರ್ಯದರ್ಶಿ ಕೆಆರ್ ಪುರುಷೋತ್ತಮ್, ಸದಸ್ಯರಾದ ಕೆಬಿ ಪ್ರಸನ್ನ, ಇಜಿ ಈರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ವರ್ಷದ ಹಬ್ಬದಲ್ಲಿ ಸ್ವಸ್ತಿ ಶ್ರೀ ವಿಜಯಾಬ್ದಿಯ ನೆಪ ಸಾಲಿವಾಹನ ಶಕ 1946ನ ಕ್ರೋಧಿ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷ ಉತ್ತರಾಯಣಂ ತಾರೀಕು 21/4/24 ಭಾನುವಾರದಿಂದ 23/4/2024 ಮಂಗಳವಾರ ತನಕ ಕರಡಿಗೋಡು ಶ್ರೀ ಬಸವೇಶ್ವರ ದೇವರ ವಾರ್ಷಿಕ ಉತ್ಸವವನ್ನು ಬಿಳಿಗೇರಿಯ ಶ್ರೀ ಉದಯಕುಮಾರ್ ತಂತ್ರಿಯವರ ನೇತೃತ್ವದಲ್ಲಿ ನಡೆಸುವುದೆಂದು ತೀರ್ಮಾನಿಸಿರುತ್ತೇವೆ. ನಾವು ನಮ್ಮ ಹಿರಿಯವರು ಹೇಳಿಕೊಂಡು ಬಂದ ಪ್ರಕಾರ ಈ ಬಸವೇಶ್ವರ ಗರ್ಭಗುಡಿಯಲ್ಲಿ ಯಾವ ಬಸವೇಶ್ವರ ವಿಗ್ರಹ ಇದೆ ಅದು ಹೊಳೆಯಲ್ಲಿ ಸಿಕ್ಕಿದ್ದು ಅಂತೇಳಿ ಹೇಳ್ತಾರೆ. ಈ ಕಾವೇರಿ ನದಿ ನಮ್ಮ ದೇವಸ್ಥಾನದ ಅಲ್ಲಿ ಹರಿತಾ ಇದೆ ಮುಂಭಾಗದಲ್ಲಿ. ಆ ಕಾವೇರಿ ನದಿಯಲ್ಲಿ ಸಿಕ್ತು ಅಂತ ಹೇಳ್ತಿದ್ದಾರೆ. ಆ ಕಾವೇರಿ ನದಿಯಿಂದ ಇಲ್ಲಿ ತರುವಾಗ ಈ ಜಾಗಕ್ಕೆ ಬರುವಾಗ ಅದನ್ನು ನಮ್ಮ ಹಿರಿಯರಿಗೆ ಓದಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅಷ್ಟು ಭಾರ ಇದೆ. ಅಲ್ಲಿವರೆಗೆ ಚೆನ್ನಾಗಿ ಬಂತು. ಇಲ್ಲಿ ಬಂದ ಮೇಲೆ ಅದು ಭಾಳ ಭಾರ, ಅದನ್ನು ತಡಿಕಾಗುತ್ತೇಳಿ ಇಲ್ಲೇ ಇಟ್ಟು ಇಲ್ಲೇ ಪೂಜೆ ಮಾಡಿಕೊಂಡು ಬಂದಂಥ ಬಸವೇಶ್ವರ ದೇವರು. ಕುಕ್ಕೂರು ಕುಟುಂಬಸ್ಥರು ಎಲ್ಲರೂ ಇಲ್ಲಿ ವರ್ಷ ಪ್ರತಿ ಯುಗಾದಿ ಕಳೆದ ಮೊದಲನೇ ಸೋಮವಾರ ಯಾವ ಇದು ಬರ್ತದೆ, ಯುಗಾದಿ ಕಳೆದು ಮೊದಲನೇ ಸೋಮವಾರ ನಾವು ಕೊನೆ ಕಾರ್ಯಕ್ರಮ ಇದು ಮಾಡ್ತೀವಿ. ಕಾರ್ಯಕ್ರಮನ ಮುಂದೆ ಇದು ಮಾಡ್ತೀವಿ. ಕೊನೆ ಕಡ್ದು ಹಾಗೆ ಅಲ್ಲಿಂದ ನಮಗೆ ಕಟ್ಟು ಬೀಳುವ ಸಂಪ್ರದಾಯ. ಅದು ಅಲ್ಲಿಂದ 7 ದಿವಸ ಗಂಟೆ ನಾವು ಸಂಜೆ 6:30ಕ್ಕೆ ದೀಪಾರಾಧನೆಯನ್ನು ಕಾರ್ಯಕ್ರಮನ ಏರ್ಪಡಿಸ್ತೀವಿ. ಹಂಗೆ ಇದಾದ ಮೇಲೆ ಭಾನುವಾರ ಸಂಜೆ ಗೋಪೂಜೆ ಆದಂಗೆ ದೇವತ ಬಂಡರ ಮನೆಯಿಂದ ಬಂಡರ ತಂದು ದೇವರ ಸನ್ನಿಧಾನಕ್ಕೆ ಇದು ಮಾಡ್ತೀವಿ. ಅಲ್ಲಿಂದ ಕಾರ್ಯಕ್ರಮ ಮುಂದುವರ್ಕೊಂಡು ಅಲ್ಲಿಂದ ಬೆಳಿಗ್ಗಿನ ಜಾವ 8 ಗಂಟೆಗೆ ಗಣಪತಿ ಹೋಮ, ಅಲ್ಲಿಂದ ಕಳಸ ಪೂಜೆ, ಅಲ್ಲಿಂದ ದೇವರ ಪಲ್ಲಕ್ಕಿಯನ್ನು ಗಂಗಾ ಒಳಗೆ ಇದು ಮಾಡಿ ಗಂಗಾ ಸ್ನಾನ ಮಾಡಿ ಹಂಗೆ ಪಲ್ಲಕ್ಕಿ ಮೆರವಣಿಗೆ ಇದು ಮುಖಾಂತರ ದೇವರ 12:30ಗೆ 12:45 ಇದಕ್ಕೆ ಬಂದು ಮಾಪೂಜೆ ನೆರವೇರಿಸಿ ಹಂಗೆ 3:00ಗೆ ಇದು ಮನೆ ಮೆರವಣಿಗೆ ಅಂತೇಳಿ ನಾವು ಇಡೀ ಕುಟುಂಬದ ಮನೆ ಮೆರವಣಿಗೆ ಇದು ಕಾರ್ಯಕ್ರಮ ಉಂಟು 3:30ರಿಂದ. ಅಲ್ಲಿಂದ ಖುಷಿ ಬಂದ ಎಲ್ಲ ಕಡೆ ಹೋಗಿ ಭಗವಂತ ಇದು ಆಶೀರ್ವಾದ ಕೊಟ್ಟು ಬರ್ತಾರೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಅವರಿಗೆಲ್ಲ ಆಶೀರ್ವಾದ ಮಾಡಿಕೊಂಡು ಕುಣಿದು ಇದು ಮಾಡಿ ಹಂಗೆ ಬಂದು ಸನ್ನಿಧಾನಕ್ಕೆ ಪುನಃ ಒಂದು 7 ಗಂಟೆಗೆ ಸೇರ್ತಾರೆ. ಈಗ ವರ್ಷ ಪ್ರತಿ ನಮ್ಮ ಕುಕ್ಕೂರು ಶ್ರೀ ಬಸವೇಶ್ವರ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ದೇವರ ಉತ್ಸವದ ವಾರ್ಷಿಕೋತ್ಸವದಂದು ಜನಗಳು ಹೊರಗಿನವ್ರಿಗಷ್ಟೇ ಮನೆಯವರಷ್ಟೇ ಈಡುಗಾಯಿ ಉತ್ಸವ ಒಂದು ಪದ್ಧತಿ ಇನ್ನೇ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಹಿಂದೆ ಭಕ್ತಾದಿಗಳು ನಾನಾ ರೀತಿ ಹರಕೆ ಹೇಳ್ಕೊಳ್ತಿದ್ರು. 1ರಿಂದ 100 ತನಕ 200-300 ಕಾಯಿ ಹೇಳಿ ಹೊಡಿತಾ ಇದ್ರು. ಅಲ್ಲಿಂದ ಜನಸಂಖ್ಯೆ ಹೆಚ್ಚಾದಾಗ ಏನಾಯಿತು, ಇದು ದೇವಸ್ಥಾನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ದೇವಸ್ಥಾನ ಆಡಳಿತ ಮಂಡಳಿಯವರೇ ಅದನ್ನು ತೆಂಗಿನಕಾಯಿಯ ಬದಲಿಗೆ ಅದರ ಮೌಲ್ಯವನ್ನು ದೇವಸ್ಥಾನದ ಕೌಂಟರ್ನಲ್ಲಿ ನೀಡಿ ಅಥವಾ ದೇವಸ್ಥಾನ ವತಿ ಅವರಿಗೆ ನೀಡಿ ಒಂದು ಕಾಯಿಗೆ ಇಷ್ಟು ಅಂತ ನಿಗದಿ ಮಾಡಿದ್ದಾರೆ. ಈ ವರ್ಷದ ಇದರ ಪ್ರಕಾರ ಒಂದು ಕಾಯಿ 10 ರೂಪಾಯಿ ಅಂತ ಮಾಡಿದ್ದಾರೆ. ಅದರಲ್ಲಿ ಈಗ 5 ಕಾಯಿವರೆಗೆ 50 ರೂಪಾಯಿ ಅಂತ ಮಾಡಿದ್ದಾರೆ. 5ರಿಂದ 10 ಕಾಯಿವರೆಗೆ 100 ರೂಪಾಯಿ ಅಂತಲೇ ಮಾಡಿದ್ದಾರೆ. 10 ಕಾಯಿನ ಮೇಲೆ ಪ್ರತಿ ಕಾಯಿಗೆ 10 ರೂಪಾಯಿ ಅಂತೆ. ಈಗ 100 ಕಾಯಿ ಅಂತ ಕೇಳ್ಕೊಂಡಾಗೆ 1000 ರೂಪಾಯಿ ನನ್ನ ದೇವಸ್ಥಾನಕ್ಕೆ ನೀಡಿ ಒಂದು ರಸೀದನ್ನು ದೇವಸ್ಥಾನ ಕೌಂಟರ್ನಲ್ಲಿ ಪಡೆದು ದೇವಸ್ಥಾನದ ಅರ್ಚಕರು ಅದನ್ನು ಒಂದು ಕಾಯಿನ ದೇವಸ್ಥಾನ ವತಿಯಿಂದ ಮಂತ್ರಿಸಿ ಅದನ್ನು ಭಕ್ತಾದಿಗಳಿಗೆ ಕೊಡ್ತಾರೆ. ಅವರ ಮನಸಂಕಲ್ಪದಂತೆ ಅದನ್ನು ದೇವರಲ್ಲಿ ಅರ್ಪಿಸಿ
ಅವರು ಅದನ್ನು ತೃಪ್ತಿ ದೇವರನ್ನು ಬೇಡ್ಕೊಳ್ತಾರೆ. ಇದು ಈಡುಗಾಯಿ ಇತ್ತೀಚೆಗೆ ನಡ್ಕೊಂಡಂಥ ಪದ್ಧತಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಪುರಸಭಾ ಕಚೇರಿ ಮೈದಾನದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಮೈತ್ರಿ ಪ್ರಚಾರ ಸಭೆ ನಡೆಯಿತು. ರಾಜ್ಯದ ರೈತರ ಸ್ವಾಭಿಮಾನವನ್ನ ಎತ್ತಿ ಹಿಡಿದು ಮಂಡ್ಯ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗೆ ತಮ್ಮನ್ನ ಬೆಂಬಲಿಸುವ ಮೂಲಕ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಬೇಕೆಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೈಮುಗಿದು ಮನವಿ ಮಾಡಿದರು. ಕ್ಯಾರ್ಪೇಟೆ ಪಟ್ಟಣದ ಪುರಸಭೆ ಕಚೇರಿ ಪಕ್ಕದ ಮೈದಾನದಲ್ಲಿ ನಡೆದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಮೈತ್ರಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಮತಯಾಚನೆ ಮಾಡಿದರು. ನನ್ನನ್ನ ಸೋಲಿಸಲೇಬೇಕೆಂದು ನನ್ನ ಮಿತ್ರ ಚೆಲುವರಾಯಸ್ವಾಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನನ್ನ ವಿರುದ್ಧ ಕೋಟ್ಯಾಧಿಪತಿಯನ್ನ ಸ್ಪರ್ಧೆಗಿಳಿಸಿ ರಾಹುಲ್ ಗಾಂಧಿ ಅವರನ್ನ ಮಂಡ್ಯಕ್ಕೆ ಕರೆತಂದು ಪ್ರಚಾರ ಮಾಡಿಸುತ್ತಿದ್ದಾರೆ. ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸ ನನ್ನ ಮೇಲಿರುವವರೆಗೂ ನನ್ನನ್ನು ಸೋಲಿಸಲು ಯಾವುದೇ ದುಷ್ಟಶಕ್ತಿಗಳಿಂದ ಸಾಧ್ಯವಿಲ್ಲ. ಕುಮಾರಸ್ವಾಮಿಯ ಕೊಡುಗೆ ಮಂಡ್ಯ ಜಿಲ್ಲೆಗೆ ಏನೆಂದು ಪ್ರಶ್ನಿಸುವ ಕಾಂಗ್ರೆಸ್ ನಾಯಕರಿಗೆ ನೈತಿಕತೆ ಇಲ್ಲ. ನಾನು ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿರುವ ಶಾಲಾ ಕಾಲೇಜುಗಳಿಂದ 56,000 ಕುಟುಂಬಗಳು ಸರ್ಕಾರಿ ಉದ್ಯೋಗ ಪಡೆದುಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ಗಂಡ ಹೆಂಡಿರ ನಡುವೆ ಜಗಳ ತಂದಿಟ್ಟಿರುವ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳು ಹೆಚ್ಚು ಸ್ಥಾನದಲ್ಲಿ ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ 2 ಅಂಕಿ ಮುಟ್ಟದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಕುಮಾರಸ್ವಾಮಿ ಭವಿಷ್ಯ ನುಡಿದರು. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ರಾಜ್ಯದ ಜನಪ್ರಿಯ ರೈತ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಮೈತ್ರಿ ಅಭ್ಯರ್ಥಿಯಾಗಿದ್ದು ರೈತ ನಾಯಕನನ್ನ ಜಿಲ್ಲೆಯ ಪ್ರಜ್ಞಾವಂತ ಜನತೆ ಭಾರಿ ಬಹುಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ಜಿಲ್ಲೆಯಲ್ಲಿ ಇತಿಹಾಸ ನಿರ್ಮಿಸಲಿದ್ದಾರೆ. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನವೂ ಇರುವುದರಿಂದ ಜಿಲ್ಲೆಯ ಸ್ವಾಭಿಮಾನ ಎತ್ತಿ ಹಿಡಿದು ರೈತರ ಪರವಾಗಿ ಕೆಲಸ ಮಾಡಲು ಕುಮಾರಣ್ಣನನ್ನ ಗೆಲ್ಲಿಸಿ ಹಣವಂತರಿಗೆ ತಕ್ಕ ಉತ್ತರ ನೀಡಿ ಹಣದ ಆಟ ಮಂಡ್ಯದಲ್ಲಿ ನಡೆಯಲ್ಲ ಎಂಬ ದಿಟ್ಟ ಸಂದೇಶ ನೀಡಿ ಎಂದು ವಿಜಯೇಂದ್ರ ಕರೆ ನೀಡಿದ್ರು. ಶಾಸಕ ಎಚ್.ಟಿ. ಮಂಜು, ಮಾಜಿ ಸಚಿವರಾದ ನಾರಾಯಣಗೌಡ, ಸಿ.ಎಸ್. ಪುಟ್ಟರಾಜು, ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, ಮುಖಂಡರಾದ ಅಬ್ಬಾಸ್ ಅಲಿ ಬೋಹರಾ, ನಂಜುಂಡೇಗೌಡ, ಡಾಕ್ಟರ್ ಇಂದ್ರೇಶ್, ಡಿ. ರಮೇಶ್ ಸಮಾರಂಭದಲ್ಲಿ ಮಾತನಾಡಿದರು. 10,000ಕ್ಕೂ ಹೆಚ್ಚಿನ ಮೈತ್ರಿ ಪಕ್ಷಗಳ ಕಾರ್ಯಕರ್ತರು ಹಾಗೂ ಮಹಿಳೆಯರು ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಕ್ಯಾರ್ಪೇಟೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ಸ್ವಾಗತಿಸಿದರೆ ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ವಂದಿಸಿದರು. ನಿಮಗೆ ಕೊಟ್ಟು ನಿಮ್ಮ ಮೇಲೆ ಒಂದೊಂದು ಕುಟುಂಬಕ್ಕೆ 40,000 50,000 ಸಾಲ ತೀರಿಸ್ತಕ್ಕಂಥ ಹೊರ ರಾಜ್ಯದ 6.5 ಕೋಟಿ ಜನರ ಮೇಲೆ ಹೊರಿಸ್ತಾರೆ. ಇದುವರೆಗೂ ಕೊಡ್ತಿರ್ತಕ್ಕಂಥ ಉಡುಗೊರೆ ಈ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು. ಅದರಿಂದ ನಾನು ನಿಮ್ಮ ಕೈ ಜೋಡಿಸಿ ಮನವಿ ಮಾಡೋದು, ನನ್ನ ತಾಯಂದರು ಇವತ್ತೇನು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿಲ್ಲಿ, ನಾನು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮದಲ್ಲಿ ನಮ್ಮ ಹಳ್ಳಿಗಳಿಗೆ ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ನನ್ನ ಹಳ್ಳಿಯ ತಾಯಂದರು, ಕುಮಾರಣ್ಣ ಇವತ್ತೇನು ಸರಾಯಿಯನ್ನು ಮಾರಾಟ ಮಾಡ್ತೀರಿ ಸರ್ಕಾರದಿಂದ, ಆ ಸರ್ಕಾರದಲ್ಲಿ ಮಾರಾಟ ಮಾಡತಕ್ಕಂಥ ಸರಾಯಿ ಕುಡಿದು ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ನಮಗೆ ಚಿತ್ರಹಿಂಸೆ ಇವತ್ತು ಮನೇಲಿ ಕೊಡ್ತಾರೆ, ಆ ಸಾರಾಯಿಯನ್ನು ನಿಲ್ಲಿಸು ಅಂತ ಹೇಳಿ ನನ್ನ ತಾಯಂದ್ರು ನನ್ನ ಮೇಲೆ ಒತ್ತಡ ಹಾಕಿದ್ರಿ. ನನ್ನ ತಾಯಂದ್ರ ಮನವಿಗೆ ನನ್ನ ಮೇಲೆ ಎಷ್ಟೇ ಒತ್ತಡಗಳು ಬಂದರು ಅವತ್ತು ಸಾರಾಯಿಯನ್ನು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದಂಥದ್ದು ನನ್ನ ತಾಯಿಗೆ ಕೊಟ್ಟಂತ, ನನ್ನ ತಾಯಿಗಳು ನನ್ನ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸಕ್ಕೆ ಕೊಟ್ಟಂತ ಕೊಡುಗೆ. ಅವತ್ತು ಅದನ್ನು ರದ್ದು ಮಾಡಬೇಡ ಅಂತ ಹೇಳಿ ನನ್ನ ಮೇಲೆ ಯಾವೊಂದು ಹಣದ ಆಮಿಷಗಳನ್ನ ಒಡ್ಡಿದ್ದಾರೆ, ಅದು ಯಾವುದಕ್ಕೂ ತಲೆ ಬಾಗಲಿಲ್ಲ. ನನ್ನ ತಾಯಂದ್ರಿಗೆ ಗೌರವ ಕೊಟ್ಟಿದ್ದೇನೆ. ನನ್ನ ಮೇಲೆ ನಂಬಿಕೆ ಇಡಿ. ಇವತ್ತು ಕೇರ್ಪೇಟೆ ನನ್ನ ತಂದೆ ತಾಯಂದರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ನರೇಂದ್ರ ಮೋದಿ ಅವರು ದೇಶಕ್ಕೆ ಏನು ಅನಿವಾರ್ಯ ಅಂತ ಹೇಳ್ತಾ ಇದ್ದೇವೆ, ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನಿಮ್ಮ ಮನೆಯ ಮಗನ ಮೇಲೆ ಒಂದು ನಂಬಿಕೆ ಇಡಿ. ಮಂಡ್ಯ ಜಿಲ್ಲೆಯ ಜನತೆ, ನಾನಿವತ್ತು ಹಾಸನದಲ್ಲಿ ಜನ್ಮ ತಾಳಿರಬಹುದು, ಪಕ್ಕದ ಹಾಸನ ಜಿಲ್ಲೆಯಲ್ಲಿ ಜನ್ಮ ಕೊಟ್ಟಿರಬಹುದು ನನ್ನ ತಂದೆ ತಾಯಿ. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತವರು ಬೆಂಗಳೂರು ಗ್ರಾಮಾಂತರದ ರಾಮನಗರ ಜಿಲ್ಲೆಯ ಜನತೆ ರಾಜಕೀಯವಾಗಿ ಜನ್ಮ ಕೊಟ್ಟರು. ನನಗೆ ಇಡೀ ರಾಜ್ಯದಲ್ಲಿ ಶಕ್ತಿಯನ್ನು ಕೊಟ್ಟಂತವರು ರಾಜಕಾರಣದಲ್ಲಿ ಈ ಮಂಡ್ಯ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನಾನು ಎಂದೂ ಮರೆತಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಮದುವೆ ಸಮಾರಂಭಗಳು ಅಂದರೂ ಕಳೆದ 20 ವರ್ಷದಲ್ಲಿ
ಯಾರಾದರೂ ಬಂದು ಒಂದು ಮದುವೆಗೆ ಬರಬೇಕು ಅಂದರೆ ನಿಮ್ಮ ಕುಟುಂಬದ ಮದುವೆಗಳಿಗೆ ಬಂದು ನಿಮ್ಮ ಕುಟುಂಬದ ಮಕ್ಕಳಿಗೆ ಶುಭ ಹಾರೈಸಿರ್ತಕ್ಕಂಥದ್ದು ಇವತ್ತು ನಾನು ಸ್ಮರಿಸ್ಕೊಳ್ತೇನೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ನನ್ನ ತಾಯಂದರು ಆ 2,000 ರೂಪಾಯಿ ಮರಳಾಗಬೇಡಿ. ನನಗೆ ಬೇಕಾಗಿರೋದು ನನ್ನ ತಾಯಂದರು ಕೈಯನ್ನು ಒಡ್ಡಬಾರದು. ನನ್ನ ತಾಯಂದರು ಕೈ ಎತ್ತಿ 4 ಜನಕ್ಕೆ ಹಣ ಕೊಡ್ತಕ್ಕಂಥ ಶಕ್ತಿಯನ್ನ ನಿಮಗೆ ನಾನು ತಂದುಕೊಡಬೇಕು. ಅದು ನನ್ನ ಜೀವನದ ಗುರಿ, ಅದು ನನ್ನ ಜೀವನದ ಗುರಿ. ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾಗ ಒಂದು ಹೆಣ್ಣು ಮಗಳು ತಾಯಿ ಬಂದರು, ಜನ್ಮ ಕೊಟ್ಟಂತ ಮಗನ ಜೊತೆಯಲ್ಲಿ ಬಂದರು ವೇದಿಕೆಗೆ. ಯಾವ್ದು ಆಕ್ಸಿಡೆಂಟ್ ನಲ್ಲಿ ಕೈ ಹೋಗಿದೆ, ಅವರು ಕೈ ಇಲ್ಲ, ಕುಟುಂಬದಲ್ಲಿ ದುಡಿಮೆ ಮಾಡೋರಿಲ್ಲ, ಒಂದು ಮನೆ ಇಲ್ಲ, ಒಂದು ಸೈಟ್ ಇಲ್ಲ, ಏನಾದ್ರೂ ಮಾಡಿ ನನ್ನ ಕುಟುಂಬವನ್ನು ಉಳಿಸ್ಕೊಡಿ ಅಂತ ಹೇಳಿ ಆ ತಾಯಿ ಬಂದಿದ್ದೇನೆ ವೇದಿಕೆ ಮೇಲೆ ಹೇಳ್ತಾರೆ. ಇದು ನನಗೆ ಪ್ರತಿನಿತ್ಯ ನಾನು ಪಡೆಯತಕ್ಕಂಥ ದರ್ಶನ ನನ್ನ ಜೀವನದಲ್ಲಿ. ಇವತ್ತು ಅಂತ ಕುಟುಂಬಗಳಿಗೆ ಉತ್ತಮವಾದಂತಹ ಮನೆಗಳನ್ನ ಕಟ್ಟಬೇಕು ಅಂತ ಹೇಳಿ ನನ್ನ ಚಿಂತನೆ ಏನಿದೆ, ಆ ಚಿಂತನೆಯನ್ನ ಇವತ್ತು ಬಿಜೆಪಿಯ ಮೊನ್ನೆ ದಿನ ಮ್ಯಾನಿಫೆಸ್ಟೋ ಏನು ಬಿಡುಗಡೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಇವತ್ತು 4 ಕೋಟಿ ಈ ದೇಶದ ಜನತೆ 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ತಮ್ಮಗಳ ಸೇವೆಯನ್ನ ಮಾಡಬೇಕು ಅಂತೇಳಿ ಸಂಕಲ್ಪ ಪಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮನುಷ್ಯ ಎಚ್ ಡಿ ಕುಮಾರಸ್ವಾಮೀಜಿ ಅವರೇ, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಂಜಣ್ಣ ಅವರೇ, ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ನಾರಾಯಣ ಗೌಡ್ರೆ, ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪುಟ್ಟರಾಜಣ್ಣ ಅವರೇ, ಬಿಜೆಪಿಯ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ಮಾನ್ಯ ಶ್ರೀ ಇಂದ್ರೇಶ್ ಅವರೇ, ಜೆಡಿಎಸ್ ಪಕ್ಷದ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ರಮೇಶ್ ಅವರೇ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣು ತಳ್ಳಿಕೆರೆ ಅವರೇ, ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೊಕ್ಲುವಿನ ಈಸ್ಟ್ ಕೊಳಕೇರಿ ಗ್ರಾಮದ ಮೂಟೇರಿ ಉಮಾಮಹೇಶ್ವರಿ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ದೇವರ ನೃತ್ಯ ಬಲಿ ನಡೆಯಿತು. ನಾಪೊಕ್ಲು ಸಮೀಪದ ಈಸ್ಟ್ ಕೊಳಕೇರಿ ಗ್ರಾಮದ ಮೂಟೇರಿ ಉಮಾಮಹೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆದ ಉತ್ಸವದಲ್ಲಿ ಊರು ಹಾಗೂ ಪರ ಊರಿನ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪಟಣಿ ಹಬ್ಬದ ಪ್ರಯುಕ್ತ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ವಿಶೇಷ ಸೇವೆಗಳನ್ನು ನೆರವೇರಿಸಿದರು. ಮಧ್ಯಾಹ್ನ ಮಹಾಪೂಜೆ, ತೀರ್ಥ ಪ್ರಸಾದ ವಿತರಣೆ ಬಳಿಕ ಸಂಜೆ 4 ಗಂಟೆಗೆ ಕಾವೇರಿ ನದಿಯಲ್ಲಿ ಅವಮೃತ ಸ್ನಾನದ ಬಳಿಕ ದೇವಾಲಯಕ್ಕೆ ಹಿಂದಿರುಗಿ ಬಂದು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ದೇವರ ಪ್ರದರ್ಶನ ನೃತ್ಯ ಬಲಿಯನ್ನ ಭಕ್ತರು ವೀಕ್ಷಿಸಿದರು. ಇದೇ ಸಂದರ್ಭ ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು.
ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಬ್ರಹ್ಮರಥೋತ್ಸವ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಪುರಸಭಾ ಕಚೇರಿ ಮೈದಾನದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಮೈತ್ರಿ ಪ್ರಚಾರ ಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಯತಿವೀರ್ ಒಡೆಯರ್ ಪರ ಬಿರುಸಿನ ಮತ ಪ್ರಚಾರ ಮಾಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.